ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಫೆಬ್ರವರಿ 17ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ನ್ಯಾಟೋ ಯುಎಸ್ ಸ್ಕೆಪ್ಟಿಕಲ್ ಆಫ್ ರಷ್ಯನ್ ಟ್ರೂಪ್ ಪುಲ್ಔಟ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯಾಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್, ಫೋರಾ, ದೇ ಸ್ಟ್ರಕ್ಚರ್ ಅಂಡ್ ಮ್ಯಾಂಡೇಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ರಷ್ಯಾದ ಟ್ರೂಪ್ಸ್ಗಳು ಈಸ್ಟರ್ನ್ ಯುಕ್ರೇನ್ನಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನವೂ ಕೂಡ ನಾವು ಸುದ್ದಿಯಲ್ಲಿ ಕಾಣ್ತಾ ಇದ್ದೇವೆ. ಇವರ ಒಂದು ಮಿಲಿಟರಿ ಬಿಲ್ಡಪ್ ಇದೆ ಅನ್ನುವಂಥ ಕಾರಣದಿಂದ ನ್ಯಾಟೋ ಅಥವಾ ಯುಎಸ್ನವರು ಕೂಡ ಅಲ್ಲಿ ತನ್ನ ಟ್ರೂಪ್ಸ್ಗಳನ್ನು ಸುತ್ತುವರಿಯುವಂತೆ ಮಾಡ್ತಾ ಇದೆ. ರಷ್ಯನ್ ಟ್ರೂಪ್ಸ್ಗಳು ಉಕ್ರೇನಿನ ಈ ಒಂದು ಬಾರ್ಡರ್ನಲ್ಲಿ ಏನು ಸುತ್ತುವರೆದಿವೆ, ಇಲ್ಲಿನಿಂದ ತಾವು ಅಲ್ಲಿಂದ ಪುಲ್ಔಟ್ ಆಗ್ತೇವೆ ಅಂದ್ರೂ ಕೂಡ ನ್ಯಾಟೋ ಫೋರ್ಸಸ್ ಆಗಿರ್ಬೋದು ಅಥವಾ ಯುಎಸ್ ಆಗಿರ್ಬೋದು ಅದರ ಬಗೆಗೆ ಒಂದಷ್ಟು ಸಂದೇಹವನ್ನು ಹೊಂದಿವೆ, ಸ್ಕೆಪ್ಟಿಕಲ್ ಆಗಿವೆ. ಹಾಗಾಗಿ ನ್ಯಾಟೋ ಕೂಡ ಮುಂದುವರಿತಾ ಇದೆ. ಇದರ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ರಷ್ಯಾ ಉಕ್ರೇನಿನ ಬಾರ್ಡರ್ಸ್ ನಲ್ಲಿನ ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಕರೆಸ್ಕೊಳ್ಳೋದ್ರ ಬಗ್ಗೆ ತಿಳಿಸ್ತಾ ಇದ್ರು ಕೂಡ ನ್ಯಾಟೋ ಮತ್ತು ಯುಎಸ್ ರಷ್ಯಾದ ಈ ನಿರ್ಧಾರ ಅನ್ನುವಂಥದ್ದು ರಿಯಲ್ಲ ಅಂತ ಹೇಳಿ ಅದ್ರ ಬಗೆಗೆ ಒಂದಷ್ಟು ಸಂದೇಹವನ್ನ ತೋರಿಸ್ತಾ ಇದೆ. ಕಾರಣ 2014ರಲ್ಲಿ ಕ್ರೀಮಿಯನ್ ಪೆನಿನ್ಸುಲಾವನ್ನ ರಷ್ಯಾ ಈಗಾಗಲೇ ಅನೆಕ್ಸ್ ಮಾಡಿದೆ. ಇದನ್ನ ಸಾಕಷ್ಟು ರಾಷ್ಟ್ರಗಳು ಆಪೋಸ್ ಕೂಡ ಮಾಡಿದಂಥದ್ದು. ಈ ಹಿನ್ನೆಲೆಯಲ್ಲೇ G8 ಗುಂಪಿನ ಭಾಗವಾಗಿದ್ದಂಥ ರಷ್ಯಾವನ್ನ ಕೂಡ ಕೈಬಿಡಲಾಗಿ ನಂತರದಲ್ಲಿ ಇದು G7 ಅಂತ ಕೂಡ ಈ ಒಂದು ಗುಂಪು ಕೂಡ ಮಾರ್ಪಟ್ಟಿರ್ತಕ್ಕಂಥದ್ದು. ಅಂದ್ರೆ ರಷ್ಯಾದ ಈ ಒಂದು ಅನೆಕ್ಸೇಷನ್ ಅನ್ನ ಆಲ್ಮೋಸ್ಟ್ ಜಗತ್ತಿನ ಎಲ್ಲ ಕಂಟ್ರೀಸ್ಗಳು ಕೂಡ ಅಪೋಸ್ ಮಾಡಿದಂಥದ್ದು. ಆದರೂ ಕೂಡ ರಷ್ಯಾ ಇಂಥ ಒಂದು ನಡೆಯನ್ನ ಆಗ ಮಾಡಿದಂಥದ್ದು. ಹಾಗೆ ಈಗ ಈಸ್ಟರ್ನ್ ಉಕ್ರೇನಿನಲ್ಲಿ ಮತ್ತು ಉಕ್ರೇನಿನ ಬಾರ್ಡರ್ಸ್ ಗಳಲ್ಲಿ ರಷ್ಯನ್ ಟ್ರೂಪ್ಸ್ಗಳು ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಮತ್ತೊಂದು ಗೊಂದಲಕ್ಕೆ ಮತ್ತು ಅಲ್ಲಿ ಯುದ್ಧದ ವಾತಾವರಣವನ್ನು ನಿರ್ಮಿಸುವಂತ ಒಂದು ವಾತಾವರಣ ಅನ್ನುವಂಥದ್ದು ಉಂಟಾಗಿದೆ. ಅದರಲ್ಲೂ ಮುಖ್ಯವಾಗಿ ದೋನ್ಬರ್ ರೀಜನ್, ಉಕ್ರೇನಿನ ಈ ಈಸ್ಟರ್ನ್ ಉಕ್ರೇನ್ ನಲ್ಲಿ ಇರ್ತಕ್ಕಂಥ ದೋನ್ಬರ್ ರೀಜನ್, ಅದು ರಷ್ಯನ್ ಸ್ಪೀಕಿಂಗ್ ಆಗಿರ್ತಕ್ಕಂಥ ರೀಜನ್, ಅಲ್ಲಿ ಈ ಒಂದು ಹೆಚ್ಚಿನ ಗವರ್ಮೆಂಟ್ ಫೋರ್ಸಸ್ಸಿನ ಪ್ರೆಸೆನ್ಸ್ ಅನ್ನು ನಾವು ಕಾಣಬೇಕಾಗಿದೆ. ರಷ್ಯಾ ಅನ್ನುವಂಥದ್ದು ತನ್ನ ಮಿಲಿಟರಿಯನ್ನ ಅಕ್ರಾಸ್ ದಿ ಬಾರ್ಡರ್ ಸ್ಟೇಷನ್ ಮಾಡಿದೆ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂಥ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಆದ್ರೆ ಈ ನ್ಯಾಟೋವಿನ ವಿಷಯದಲ್ಲಿ ರಷ್ಯಾ ಯಾಕೆ ವರಿಡ್ ಆಗ್ತಾ ಇದೆ ಅಂತ ಅಂದ್ರೆ, ರಷ್ಯಾ ತಿಳ್ಕೊಳ್ತಾ ಇದೆ ನ್ಯಾಟೋ ಅನ್ನುವಂಥದ್ದು ರಷ್ಯಾವನ್ನ ಎನ್ಸರ್ಕಲ್ ಮಾಡ್ತಾ ಇದೆ. ಹಾಗಾಗಿ ರಷ್ಯಾಕ್ಕೆ ಒಂದು ಥ್ರೆಟ್ ಅನ್ನ ನೀಡ್ತಾ ಇದೆ ಈ ಒಂದು ನ್ಯಾಟೋ ಅಲಯನ್ಸ್ ಅಂತ ಹೇಳಿ ರಷ್ಯಾ ಬಿಲೀವ್ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ನ್ಯಾಟೋ ಮಿಸೈಲ್ ಡಿಫೆನ್ಸ್ ಅನ್ನುವಂಥದ್ದು ರಷ್ಯಾದ ಭದ್ರತೆಗೆ ಒಂದು ಥ್ರೆಟನ್ ಮಾಡ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನ್ಯಾಟೋ ಅನ್ನುವಂಥದ್ದು US ಜಿಯೋಪೊಲಿಟಿಕಲ್ ಪ್ರಾಜೆಕ್ಟ್ ಅನ್ನ ಬಿಲೀವ್ ಮಾಡುವಂಥದ್ದು. ಹಾಗೇನೆ ರಷ್ಯಾವನ್ನ ಮಾರ್ಜಿನಲೈಸ್ ಮಾಡೋದಕ್ಕೆ, ಐಸೋಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ನ್ಯಾಟೋ ಫೋರ್ಸಸ್ಸಿನ ಭಾಗವಾಗಿ ಉಕ್ರೇನ್ ಕೂಡ ಜಾಯಿನ್ ಆಗುತ್ತೆ ಅಥವಾ ಈ ಒಂದು ಅಲಯನ್ಸ್ ಅನ್ನ ಉಕ್ರೇನ್ ಕೂಡ ಜಾಯಿನ್ ಆಗಬಹುದು ಅನ್ನುವಂಥ ಒಂದು ಅಭಿಪ್ರಾಯದಿಂದ ರಷ್ಯಾ ಅನ್ನುವಂಥದ್ದು ಉಕ್ರೇನಿನ ಮೇಲೆ ಈ ರೀತಿಯ ನಡೆಗಳನ್ನ ಮಾಡ್ತಾ ಇದೆ. ಹಾಗಾಗಿ ನ್ಯಾಟೋವನ್ನ ಗ್ಯಾರಂಟಿಯನ್ನ ನೀಡಿ ಉಕ್ರೇನ್ ಅನ್ನುವಂಥದ್ದು ಯಾವತ್ತೂ ಕೂಡ ಈ ಅಲಯನ್ಸ್ ಅನ್ನ ಜಾಯಿನ್ ಆಗಲ್ಲ ಅನ್ನೋದ್ರ ಬಗ್ಗೆ ಒಂದು ಗ್ಯಾರಂಟಿಯನ್ನ ನೀಡಿ ಅಂತ ಕೂಡ ರಷ್ಯಾ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಟೋ ಫೋರ್ಸಸ್ನ ಬಗ್ಗೆ ಆಲ್ಮೋಸ್ಟ್ ಪ್ರತಿದಿನವೂ ಕೂಡ ನಾವು ಆರ್ಟಿಕಲ್ಸ್ಗಳಲ್ಲಿ ರಷ್ಯಾ ಮತ್ತು ಉಕ್ರೇನಿನ ಸಿಚುಯೇಷನ್ ಆಗಿರಬಹುದು, ನ್ಯಾಟೋ ಫೋರ್ಸಸ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾನೆ ಇದ್ದೇವೆ. ಹಾಗಾಗಿ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಅಲಯನ್ಸ್ ಆಗಿದೆ. ಇದನ್ನ ವಾಷಿಂಗ್ಟನ್ ಟ್ರೀಟಿಯ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡಲಾಯಿತು. 1949ರಲ್ಲಿ ಏಪ್ರಿಲ್ 4ರಂದು ಈ ಒಂದು ಟ್ರೀಟಿಗೆ ಸಹಿ ಹಾಕಲಾಯಿತು. ಇದರ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಇರುವಂಥದ್ದು. ಹೆಡ್ ಕ್ವಾರ್ಟರ್ಸ್ ಆಫ್ ಅಲೈಡ್ ಕಮಾಂಡ್ ಆಪರೇಷನ್ಸ್ ಅನ್ನ ನಾವು ಬೆಲ್ಜಿಯಂನ ಮಾನ್ಸ್ನಲ್ಲಿ ಕಾಣಬಹುದಾಗುತ್ತೆ. ಇದರ ಮುಖ್ಯವಾದಂಥ ಉದ್ದೇಶ ಏನಾಗಿತ್ತು? ಒರಿಜಿನಲ್ ಆಗಿ 12 ಕಂಟ್ರೀಸ್ಗಳು ಇದರ ಭಾಗವಾಗಿತ್ತು. ಈಗ ಅದು 30 ಕಂಟ್ರೀಸ್ಗಳಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ರೀಸೆಂಟ್ ಮೆಂಬರ್ ಸ್ಟೇಟ್ ಯಾವುದು ನ್ಯಾಟೋಗೆ ಜಾಯಿನ್ ಆದತ್ತು ಅನ್ನುವಂಥದ್ದನ್ನ ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಯನ್ನ ಕೇಳಬಹುದಾಗುತ್ತೆ. ಇದಕ್ಕೆ ನಮಗೆ ತಿಳಿದಿರಬೇಕು, ಮೆಸಿಡೋನಿಯಾ ಅನ್ನುವಂಥದ್ದು ರೀಸೆಂಟ್ ಮೆಂಬರ್ ಆಗಿದೆ ಈ ಒಂದು ನ್ಯಾಟೋ ಫೋರ್ಸಸ್ಗೆ. ಯಾವಾಗ ಅಂತ ಅಂದ್ರೆ 2020ರಲ್ಲಿ ಆದಂಥದ್ದು. KPSCಯ ಪರೀಕ್ಷೆಗಳಲ್ಲೂ ಕೂಡ ಕೇಳಬಹುದು ಅಥವಾ UPSCಯ ಪರೀಕ್ಷೆಯಲ್ಲೂ ಕೂಡ ನಾವು ತಿಳ್ಕೊಂಡಿರ್ಬೇಕಾದಂಥ ಒಂದು ಅಂಶ. ಇತ್ತೀಚೆಗೆ ನ್ಯಾಟೋ ಫೋರ್ಸಸ್ಗೆ ಜಾಯಿನ್ ಆಗಿರ್ತಕ್ಕಂಥದ್ದು, ರೀಸೆಂಟ್ ಆಗಿ ಜಾಯಿನ್ ಆಗಿರ್ತಕ್ಕಂಥದ್ದು ಯಾವುದು ಅಂದಾಗ ಮೆಸಿಡೋನಿಯಾ ಅನ್ನುವಂಥದ್ದು ತಿಳಿದಿರಲಿ. ಮೆಸಿಡೋನಿಯಾವನ್ನ ನಾವು ಕಾಣೋದಾದ್ರೆ ಇಲ್ಲಿ ನಾವು ಕಾಣಬಹುದಾಗತ್ತೆ. ರಷ್ಯಾ ಇಲ್ಲಿದೆ, ಬೆಲಾರಸ್, ಉಕ್ರೇನ್, ರೊಮಾನಿಯಾ, ಬಲ್ಜೇರಿಯಾ, ಗ್ರೀಸ್ನ ಒಂದು ಅಡ್ಜಾಯ್ನಿಂಗ್ ಆಗಿ ಇರುವಂತ ಕಂಟ್ರಿಯೇ ಈ ಒಂದು ಮೆಸಿಡೋನಿಯಾ ಅನ್ನುವಂಥ ರೀಜನ್. ಇದು ಈ ನ್ಯಾಟೋ ಫೋರ್ಸಸ್ ಅನ್ನ ರೀಸೆಂಟ್ ಆಗಿ ಜಾಯಿನ್ ಆಗಿರ್ತಕ್ಕಂಥ ಒಂದು ಮೆಂಬರ್ ಸ್ಟೇಟ್ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಯಾರೆಲ್ಲ ಈ ನ್ಯಾಟೋದ ಸದಸ್ಯರಾಗಬಹುದು ಅಂತ ಅಂದ್ರೆ, ಯಾವುದೇ ಯುರೋಪಿಯನ್ ಸ್ಟೇಟ್
ನಾರ್ತ್ ಅಟ್ಲಾಂಟಿಕ್ ಏರಿಯಾ ಏನಿದೆ ಅದರ ಭದ್ರತೆಗೆ ಕಾಂಟ್ರಿಬ್ಯೂಟ್ ಮಾಡೋದು ಮತ್ತು ಈ ಒಂದು ಟ್ರೀಟಿಯ ಪ್ರಿನ್ಸಿಪಲ್ಸ್ಗೆ ನಾವು ಕೂಡ ಒಕ್ಕೊರಲಿಂದ ಇರ್ತೇವೆ ಅಂತ ಹೇಳುವಂತ ಯಾವುದೇ ರಾಷ್ಟ್ರ ಕೂಡ ಇದಕ್ಕೆ ಸದಸ್ಯರಾಗಬಹುದು. ಇದರ ಮುಖ್ಯವಾದಂತ ಉದ್ದೇಶ ಏನು ಅಂತ ಅಂದ್ರೆ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನ ಪ್ರಮೋಟ್ ಮಾಡುತ್ತೆ ಮತ್ತು ಮೆಂಬರ್ಸ್ಗಳು ಕನ್ಸಲ್ಟ್ ಮಾಡುವಂಥದ್ದು, ಕೋಆಪರೇಟ್ ಮಾಡುವಂಥದ್ದು ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ವಿಚಾರದಲ್ಲಿ ಮತ್ತು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ, ಟ್ರಸ್ಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ, ಲಾಂಗ್ ರನ್ ಅಲ್ಲಿ ಕಾನ್ಫ್ಲಿಕ್ಟ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ತನ್ನ ಮೆಂಬರ್ಸ್ ಕಂಟ್ರೀಸ್ಗಳಿಗೆ ಈ ಎಲ್ಲ ನೆರವನ್ನ ಪೊಲಿಟಿಕಲ್ ಆಗಿ ನ್ಯಾಟೋ ಮಾಡುವಂಥದ್ದು. ಇನ್ನು ಮಿಲಿಟರಿಯ ವಿಚಾರಕ್ಕೆ ಬಂದಾಗ ಇದು ಪೀಸ್ಫುಲ್ ಆಗಿ ರೆಸಲ್ಯೂಷನ್ ಮಾಡೋದಕ್ಕೆ ತಾನು ಬದ್ಧವಾಗಿದೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಆದ್ರೆ ಒಂದು ವೇಳೆ ಏನಾದ್ರೂ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ಗಳು ಫೇಲ್ಯೂರ್ ಆಯ್ತು ಅಂತ ಅಂದ್ರೆ ಅಂತ ಕ್ರೈಸಿಸ್ ಅನ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇದು ಮಿಲಿಟರಿ ಆಪರೇಷನ್ಸ್ ಗಳನ್ನ ಕೂಡ ಕೈಗೆತ್ತಿಕೊಳ್ಳುತ್ತೆ. ಅದನ್ನ ನ್ಯಾಟೋದ ಆರ್ಟಿಕಲ್ 5 ನ ಅಡಿಯಲ್ಲಿ ನಾವು ಕಾಣಬಹುದಾಗುತ್ತೆ. ನ್ಯಾಟೋ ಈ ಒಂದು ಟ್ರೀಟಿ ಏನಿದೆ ಆ ಟ್ರೀಟಿಯ ಆರ್ಟಿಕಲ್ 5 ನ ಅಡಿಯಲ್ಲಿ, ವಾಷಿಂಗ್ಟನ್ ಟ್ರೀಟಿಯ ಆರ್ಟಿಕಲ್ 5 ನ ಅಡಿಯಲ್ಲಿ ಕಲೆಕ್ಟಿವ್ ಡಿಫೆನ್ಸ್ ಕ್ಲಾಸ್ ಆಫ್ ನ್ಯಾಟೋಸ್ ಫೌಂಡಿಂಗ್ ಟ್ರೀಟಿಯನ್ನ ನಾವು ಕಾಣಬಹುದಾಗುತ್ತೆ. ಒಟ್ಟಾರೆಯಾಗಿ ಇತ್ತೀಚಿನ ಸದಸ್ಯ ರಾಷ್ಟ್ರ ಯಾವುದು ಅಂತ ಅಂದ್ರೆ ಮೆಸಡೋನಿಯಾ 2020ರಲ್ಲಿ ಆದಂತದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಅಂದಾಗ ಬ್ರಸೆಲ್ಸ್, ಬೆಲ್ಜಿಯಂ. ಮತ್ತು ಯಾವಾಗ ನ್ಯಾಟೋ ಸ್ಥಾಪನೆ ಆಯ್ತು ಅಂದ್ರೆ 1949. ಹಾಗೇನೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ರಷ್ಯಾ, ಉಕ್ರೇನ್, ಕ್ರಿಮಿಯಾ ಇವೆಲ್ಲದರ ಜಾಗವನ್ನ ಕೂಡ ಅಂದ್ರೆ ಸ್ಥಾನವನ್ನ ಕೂಡ ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಮ್ಯಾಪಿಂಗ್ ಕೂಡ ಬಹಳ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಉಕ್ರೇನ್ ಮತ್ತು ರಷ್ಯಾದ ಬಗ್ಗೆ ನಾವು ಮಾತನಾಡ್ತಾನೆ ಇದ್ದೇವೆ. ಹಾಗಾಗಿ ರಷ್ಯಾಕ್ಕೆ ಯಾವ ಭಾಗದಲ್ಲಿ ಉಕ್ರೇನ್ ಇದೆ ಅನ್ನುವಂಥದ್ದು, ಉಕ್ರೇನಿನ ಯಾವ ಭಾಗದಲ್ಲಿ ರಷ್ಯಾ ಬರುತ್ತೆ ಅನ್ನುವಂಥದ್ದು, ಅಥವಾ ಉಕ್ರೇನಿನ ಸುತ್ತ ಇರ್ತಕ್ಕಂಥ ಕಂಟ್ರೀಸ್ಗಳು ಯಾವುದು ಅನ್ನುವಂಥದ್ದು, ಕ್ರಿಮಿಯಾ ಎಲ್ಲಿದೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ನಮಗೆ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಉಕ್ರೇನಿನ ಬಾರ್ಡರಿಂಗ್ ಸ್ಟೇಟ್ಸ್ ಯಾವ್ಯಾವು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಚೈನಾ ಸ್ಲ್ಯಾಮ್ಸ್ ಕ್ವಾಡ್, ಆಕಸ್, ಕ್ಲಿಕ್ಸ್ ಅನ್ನುವಂಥದ್ದು. ಚೈನಾ ಇಲ್ಲಿ ಕ್ವಾಡ್ ಗುಂಪನ್ನ ಹಾಗೆ ಆಕಸ್ ಅನ್ನುವಂಥ ಒಂದು ಇಂಟರ್ನ್ಯಾಷನಲ್ ಗುಂಪನ್ನ ಎರಡನ್ನೂ ಕೂಡ ಆಪೋಸ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಕ್ರಿಟಿಸೈಸ್ ಮಾಡ್ತಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್ ಅಂಡ್ ಫೋರಾ, ದೇರ್ ಸ್ಟ್ರಕ್ಚರ್ ಅಂಡ್ ಮ್ಯಾಂಡೇಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತ, US, ಜಪಾನ್, ಆಸ್ಟ್ರೇಲಿಯಾ ಈ 4 ರಾಷ್ಟ್ರಗಳ ಕ್ವಾಡ್ ಗುಂಪು ಏನಿದೆ ಇದನ್ನ ಈಕ್ವೇಟ್ ಮಾಡ್ತಾ ಇದೆ ಆಕಸ್ನೊಟ್ಟಿಗೆ ಚೈನಾ. ಅಂದ್ರೆ ಆಸ್ಟ್ರೇಲಿಯಾ, UK ಮತ್ತು US ಇಲ್ಲಿ ನಾವು ಕಾಣಬಹುದು ಎ ಮೆಂಟ್ ಫಾರ್ ಆಸ್ಟ್ರೇಲಿಯಾ, UK ಮತ್ತು US. ಈ ರೀತಿ ಆ ಗುಂಪಿನ ಹೆಸರೇ ಅಲ್ಲಿನ ಸದಸ್ಯರನ್ನ ಬಿಂಬಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಬ್ರಿಕ್ಸ್ ಅನ್ನು ಕೂಡ ಕಾಣಬಹುದು. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಈ ರೀತಿಯಾಗಿ ಅಲ್ಲೇ ನಮಗೆ ತಿಳಿತಾ ಹೋಗುತ್ತೆ ಆ ಒಂದು ಗುಂಪಿನಲ್ಲಿ ಯಾರ್ಯಾರು ಸದಸ್ಯ ರಾಷ್ಟ್ರಗಳಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಆಕಸ್ ಅನ್ನುವಂಥ ಹೊಸದಾಗಿ ಬಂದಿರತಕ್ಕಂಥ ಈ ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಏನಿದೆ ಇದನ್ನ ಕ್ವಾಡ್ಗೆ ಈಕ್ವೇಟ್ ಮಾಡುವಂತ ಕಾರ್ಯವನ್ನ ಚೈನಾ ಈಗ ಮಾಡ್ತಾ ಇದೆ. ಎರಡನ್ನು ಕೂಡ ಎಕ್ಸ್ಕ್ಲೂಸಿವ್ ಕ್ಲಿಕ್ಸ್ ಆಫ್ ಬಿಡನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಇದು ಗುರುತಿಸ್ತಾ ಇದೆ. ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಯ ಒಂದು ಇಂಟೆನ್ಷನ್ ಅನ್ನು ಹೊಂದಿರತಕ್ಕಂಥ ಬಿಡನ್ ಅಡ್ಮಿನಿಸ್ಟ್ರೇಷನಿನ ಭಾಗವಾಗಿ ಈ ಎರಡು ಗುಂಪುಗಳು ಕಾರ್ಯ ಮಾಡ್ತಿವೆ ಅನ್ನುವಂಥದ್ದನ್ನ ಚೈನಾ ಕ್ರಿಟಿಸೈಸ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ಇದನ್ನ ಒಂದು ಸ್ಟ್ರಾಟಜಿ ಹಾಕಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೋಲ್ಡ್ ವಾರ್ ಮೆಂಟಾಲಿಟಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಈ ಎರಡೂ ಗುಂಪುಗಳಿಂದ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಕೇವಲ ಟರ್ಬುಲೆನ್ಸ್ ಅನ್ನ ಮಾತ್ರ ಕಾಣ್ತೇವೆ. ಅಂದ್ರೆ ಇದರಿಂದ ಯಾವುದೇ ಪೀಸ್ ಅನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದು ಇನ್ನಷ್ಟು ಗೊಂದಲಕ್ಕೆ ಉಂಟು ಮಾಡುವಂತ ಗುಂಪುಗಳಾಗ್ತಾ ಇದಾವೆ ಅಂತ ಹೇಳಿ ಚೈನಾ ಕ್ರಿಟಿಸೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆಕಸ್ ಪ್ಯಾಕ್ಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ 2021ರಲ್ಲಿ US, UK ಮತ್ತು ಆಸ್ಟ್ರೇಲಿಯಾ ಈ 3 ರಾಷ್ಟ್ರಗಳು ಸೇರಿ ಐತಿಹಾಸಿಕವಾದಂತ ಒಂದು ಸೆಕ್ಯೂರಿಟಿ ಪ್ಯಾಕ್ಟ್ ಅನ್ನ ಸಹಿ ಮಾಡ್ತವೆ. ಏಷ್ಯಾ ಪೆಸಿಫಿಕ್ ರೀಜನ್ಗೆ ಇಂಪಾರ್ಟೆಂಟ್ ಆದಂತ ಒಂದು ಸೆಕ್ಯೂರಿಟಿ ಪ್ಯಾಕ್ಟ್ ಆಗಿ ಇದು ಹೊರಹೊಮ್ಮುತ್ತೆ. ಕ್ವಾಡ್ ಗುಂಪನ್ನ ಹೇಗೆ ಚೈನಾದ ಎಫರ್ಟ್ಸ್ ಗಳನ್ನ ಮತ್ತು ಚೈನಾ ಮಾಡ್ತಿರ್ತಕ್ಕಂಥ ಕೆಲವು ನಡೆಗಳನ್ನ ಕೌಂಟರ್ ಮಾಡ್ಲಿಕ್ಕೆ ಅಂತ ಹೇಳಿ ಹುಟ್ಕೊಂಡಿರ್ತಕ್ಕಂಥ ಗುಂಪು ಅಂತ ಹೇಳಿ ಗುರುತಿಸಲಾಗ್ತಿತ್ತೋ ಅದೇ ರೀತಿಯಾಗಿ ಆಕಸ್ ಅನ್ನ ಕೂಡ ಗುರುತಿಸಲಾಗ್ತಾ ಇರ್ತಕ್ಕಂಥದ್ದು. ಆಕಸ್ ಅಲಯನ್ಸ್ ನ ಅಡಿಯಲ್ಲಿ 3 ರಾಷ್ಟ್ರಗಳು ಕೂಡ ಆಸ್ಟ್ರೇಲಿಯಾ, UK ಮತ್ತು US ಈ 3 ರಾಷ್ಟ್ರಗಳು ಕೂಡ ಜಾಯಿಂಟ್ ಕೇಪಬಿಲಿಟೀಸ್ ಗಳ ಡೆವಲಪ್ಮೆಂಟ್ ನ ಬಗ್ಗೆ, ಅವುಗಳನ್ನ ಎನ್ಹಾನ್ಸ್ ಮಾಡೋದ್ರ ಬಗ್ಗೆ ಒಂದು ಒಲವನ್ನ ತೋರಿಸ್ತವೆ. ಟೆಕ್ನಾಲಜಿ ಶೇರಿಂಗ್ ಇಲ್ಲಿನ ಮುಖ್ಯವಾದಂತಹ ಒಂದು ಅಂಶ ಆಗುತ್ತೆ. ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ರಿಲೇಟೆಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಚಾರದಲ್ಲಿ ಡೀಪರ್ ಇಂಟಿಗ್ರೇಷನ್ ಅನ್ನ ಹೊಂದುವಂತದ್ದು ಮತ್ತು ಇಂಡಸ್ಟ್ರಿಯಲ್ ಬೇಸಸ್ ಆಗಿರ್ಬೋದು, ಸಪ್ಲೈ ಚೈನ್ಸ್ ಆಗಿರ್ಬೋದು, ಇಲ್ಲಿ ಒಂದು ಒಳ್ಳೆ ಕೋಆಪರೇಷನ್ ಅನ್ನ ಮಾಡ್ಕೊಳ್ಳುವಂಥದ್ದು ಈ ಒಂದು ಗುಂಪಿನ ಮುಖ್ಯವಾದಂತ ಅಂಶಗಳಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಮೊದಲ ಮೇಜರ್ ಇನಿಷಿಯೇಟಿವ್ ನಂತೆ ಈಗ ಆಸ್ಟ್ರೇಲಿಯಾ ಅನ್ನುವಂಥದ್ದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಇರ್ತಕ್ಕಂಥದ್ದು US ಮತ್ತು UK ಯ ಹೆಲ್ಪ್ ಅನ್ನ ತಗೊಳ್ಳೋದ್ರ ಮುಖಾಂತರವಾಗಿ. ಈ ಕೇಪಬಿಲಿಟಿ ಅನ್ನುವಂಥದ್ದು
ಸ್ಟೆಬಿಲಿಟಿಯನ್ನ ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಗುಂಪುಗಳ ಬಗ್ಗೆ ಚೈನಾದ ರೆಸ್ಪಾನ್ಸ್ ಏನು ಅಂತ ಅಂದಾಗ, ಚೈನಾ ಈ ಅಗ್ರಿಮೆಂಟ್ ಅನ್ನ ಎಕ್ಸ್ಟ್ರೀಮ್ಲಿ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳಿ ಕಂಡೆಮ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಚೈನಾದ ಕನ್ಸರ್ನ್ಸ್ ಏನು ಅಂತ ಅಂದ್ರೆ, ಈ ಅಲಯನ್ಸ್ ಅನ್ನುವಂಥದ್ದು ರೀಜನಲ್ ಪೀಸ್ ಅಂಡ್ ಸ್ಟೆಬಿಲಿಟಿಯನ್ನ ಅಂಡರ್ಮೈನ್ ಮಾಡುತ್ತೆ, ಹಾಗೆ ಆರ್ಮ್ಸ್ ರೇಸ್ ಅನ್ನ ಇಂಟೆನ್ಸಿಫೈ ಮಾಡುವಂತ ಒಂದು ಅಲಯನ್ಸ್ ಆಗಿದೆ ಅಂತ ಹೇಳಿ ಚೈನಾ ಇದನ್ನ ಕ್ರಿಟಿಸೈಸ್ ಮಾಡುವಂಥದ್ದು. ಹಾಗೇನೆ ಇದು ಚೈನಾ ತಿಳಿಸೋ ಪ್ರಕಾರ ಕೋಲ್ಡ್ ವಾರ್ ಮೆಂಟಾಲಿಟಿಯನ್ನ ರೀಇನ್ವೆಂಟ್ ಮಾಡದಂತಾಗ್ತಾ ಇದೆ, ಐಡಿಯಾಲಜಿಕಲ್ ಪ್ರಿಜುಡಿಸ್ ಅನ್ನುವಂಥದ್ದು ಇಲ್ಲಿ ಆಗ್ತಿದೆ ಅಂತ ಹೇಳಿ ಚೈನಾ ಇದನ್ನ ಕ್ರಿಟಿಸೈಸ್ ಮಾಡ್ತಾ ಇದೆ. ಇದು ಮುಖ್ಯವಾಗಿ ಯಾಕೆ ಈ ಒಂದು ಅಲಯನ್ಸ್ ಅನ್ನುವಂಥದ್ದು ಫಾರ್ಮ್ ಆಯಿತು, ಕ್ವಾಡ್ ಅನ್ನುವಂಥ ಒಂದು ಗುಂಪಿತ್ತು, ಸಾಕಷ್ಟು ಭದ್ರತಾ ಪ್ಯಾಕ್ಟ್ಸ್ ಗಳನ್ನ ಹೊಂದುವಂತ ಒಂದಷ್ಟು ಗುಂಪುಗಳು ಈಗಾಗಲೇ ಇವೆ. ಆದ್ರೂ ಕೂಡ ಇದೊಂದು ಫಾರ್ಮ್ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ವರ್ಚುವಲ್ ಪ್ರೆಸ್ ಕಾನ್ಫರೆನ್ಸ್ ನ ಮುಖಾಂತರವಾಗಿ ಒಂದು ನ್ಯೂ ಪಾರ್ಟ್ನರ್ಶಿಪ್ ಅನ್ನ ಅನೌನ್ಸ್ ಮಾಡಿದ್ ಯಾತಕ್ಕೆ ಅಂತ ಅಂದ್ರೆ, ಡೈರೆಕ್ಟ್ ಆಗಿ ಚೈನಾವನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಮೂರೂ ರಾಷ್ಟ್ರದ ಲೀಡರ್ಸ್ ಗಳು ರಿಪೀಟೆಡ್ಲಿ ಈ ಒಂದು ರೀಜನಲ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಗಳೇನು ಇಲ್ಲಿ ಬೆಳೀತಾ ಇದೆ ಈ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ, ಇದರ ಬಗೆಗೆ ಹೆಚ್ಚಿನ ಕನ್ಸರ್ನ್ಸ್ ಅನ್ನ ಹೊಂದಿದ್ರು. ಹಾಗಾಗಿ ಇದು ಹೆಚ್ಚಿನದಾಗಿ ಗ್ರೋತ್ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಕರ್ಟೈಲ್ ಮಾಡುವಂತದ್ದು ಮುಖ್ಯವಾದಂತ ಉದ್ದೇಶ ಆಗಿತ್ತು. ಬೀಜಿಂಗ್ ಅನ್ನುವಂಥದ್ದು ಈ ರೀಜನ್ ಅಲ್ಲಿ ಟೆನ್ಷನ್ಸ್ ಗಳನ್ನ ರೈಸ್ ಮಾಡೋದಕ್ಕೆ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ಹೇಳಿ ಅದನ್ನ ಅಕ್ಯೂಸ್ ಮಾಡಲಾಗ್ತಿದೆ ಈ ರೀಸೆಂಟ್ ಇಯರ್ಸ್ ನಲ್ಲಿ. ಹಾಗಾಗಿ ಡಿಸ್ಪ್ಯೂಟೆಡ್ ಟೆರಿಟರೀಸ್ ಏನು ಸೌತ್ ಚೈನಾ ಸೀನಲ್ಲಿದೆ ಅಲ್ಲಿ ಹೆಚ್ಚಿನ ಒಂದು ಗೊಂದಲಗಳನ್ನ ಚೈನಾ ಅನ್ನುವಂಥದ್ದು ಉಂಟು ಮಾಡ್ತಿರೋದಾಗಿರ್ಬೋದು. ಚೈನಾ ಪೆಸಿಫಿಕ್ ಐಲ್ಯಾಂಡ್ಸ್ ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರುವಂತದ್ದಾಗಿರಬಹುದು, ಹಾಗೆ ಆಸ್ಟ್ರೇಲಿಯಾದ ಮೇಲೆ ಟ್ರೇಡ್ ಸ್ಯಾಂಕ್ಷನ್ಸ್ ಗಳನ್ನ ಹಾಕುವಂತದ್ದಾಗಿರ್ಬೋದು. ಈ ನಡೆಗಳನ್ನ ಕ್ರಿಟಿಸೈಸ್ ಮಾಡ್ತಾ ಚೈನಾವನ್ನ ಕೌಂಟರ್ ಮಾಡುವಂತ ಒಂದು ದೃಷ್ಟಿಕೋನವನ್ನು ಹೊಂದಿ ಈ ಒಂದು ಪ್ಯಾಕ್ಟ್ ಅನ್ನುವಂಥದ್ದು ಹೊರಬಂದಿದೆ. ಇದರ ಮೊದಲ ಮೇಜರ್ ಇನಿಷಿಯೇಟಿವ್ ಆಗಿ ಯಾಕೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಸ್ ಗಳ ಬಗ್ಗೆ ಗಮನ ಹರಿಸ್ತಿದ್ದಾರೆ ಅಂತ ಅಂದ್ರೆ, ಇವು ಮಚ್ ಫಾಸ್ಟರ್ ಆಗಿರ್ತಕ್ಕಂಥದ್ದು ಮತ್ತು ಕನ್ವೆನ್ಷನಲಿ ಪವರ್ಡ್ ಫ್ಲೀಟ್ಸ್ ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ಮಚ್ ಫಾಸ್ಟರ್ ಅಂಡ್ ಹಾರ್ಡರ್ ಆಗಿ ಈ ಸಬ್ಮೆರಿನ್ಸ್ ಗಳು ಇರುವಂತದ್ದು. ಹಾಗೇನೆ ಈ ಸಬ್ಮೆರಿನ್ಸ್ ಗಳು ತಿಂಗಳಗಟ್ಟಲೆ ಸಬ್ಮರ್ಜ್ ಆಗಿ ಇರಬಲ್ಲವು, ಹಾಗೆ ಮಿಸೈಲ್ಸ್ ಗಳನ್ನ ಲಾಂಗರ್ ಡಿಸ್ಟೆನ್ಸ್ ಇಂದ ಇವು ಶೂಟ್ ಕೂಡ ಮಾಡಬಲ್ಲವು. ಇವುಗಳನ್ನ ಆಸ್ಟ್ರೇಲಿಯಾದಲ್ಲಿ ಸ್ಟೇಷನ್ ಮಾಡುವಂತದ್ದು ಯುಎಸ್ ಇನ್ಫ್ಲೂಯೆನ್ಸ್ ಅನ್ನ ಈ ರೀಜನ್ ಅಲ್ಲಿ ಮಾಡೋದಕ್ಕೆ ಕ್ರಿಟಿಕಲ್ ಆದಂತ ಒಂದು ನಡೆ ಆಗುತ್ತೆ. ಹಾಗಾಗಿ ಯುಎಸ್ ಅನ್ನುವಂಥದ್ದು ತನ್ನ ಸಬ್ಮೆರಿನ್ ಟೆಕ್ನಾಲಜಿಯನ್ನ 50 ವರ್ಷಗಳಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾದೊಟ್ಟಿಗೆ ಶೇರ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ಈ ಹಿಂದೆ ಕೇವಲ UK ಯೊಟ್ಟಿಗೆ ಈ ಒಂದು ಟೆಕ್ನಾಲಜಿಯನ್ನ ಯುಎಸ್ ಅನ್ನುವಂಥದ್ದು ಶೇರ್ ಮಾಡಿತ್ತು. ಆಸ್ಟ್ರೇಲಿಯಾ ಇದರಿಂದ 7ನೇ ರಾಷ್ಟ್ರವಾಗಿ ಜಗತ್ತಿನಲ್ಲಿ ಹೊರಹೊಮ್ತಾ ಇದೆ. ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಸ್ ಗಳನ್ನ ಆಪರೇಟ್ ಮಾಡುವಂತ ಜಗತ್ತಿನ 7ನೇ ರಾಷ್ಟ್ರ ಅಂತ ಹೇಳಿ ಆಸ್ಟ್ರೇಲಿಯಾ ಗುರುತಿಸ್ಕೊಳ್ಳುತ್ತೆ. ಈಗಾಗಲೇ US, UK, ಫ್ರಾನ್ಸ್, ಚೈನಾ, ಭಾರತವೂ ಕೂಡ ಈ ರೀತಿಯ ಒಂದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಸ್ ಗಳ ಒಂದು ಕೇಪಬಿಲಿಟಿಯನ್ನು ಹೊಂದಿದೆ. ಇಂಡಿಯಾ ಹಾಗೆ ರಷ್ಯಾ ಈ 6 ರಾಷ್ಟ್ರಗಳು ಈಗಾಗಲೇ ಈ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥದ್ದು. ಈಗ ಆಸ್ಟ್ರೇಲಿಯಾ ಇದರಿಂದಾಗಿ 7ನೇ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಆಸ್ಟ್ರೇಲಿಯಾ ರಿಅಫರ್ಮ್ ಮಾಡಿದೆ, ಯಾವುದೇ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಒಬ್ಟೈನ್ ಮಾಡುವಂತ ಇಂಟೆನ್ಷನ್ ಅನ್ನುವಂಥದ್ದು ಇಲ್ಲ ಆಸ್ಟ್ರೇಲಿಯಾಕ್ಕೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ರಿಅಫರ್ಮ್ ಮಾಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಹೆಲ್ಮೆಟ್ ಮಸ್ಟ್ ಫಾರ್ ಚಿಲ್ಡ್ರನ್ ಅಂಡರ್ 4 ಅನ್ನುವಂಥದ್ದು. ಇದನ್ನ ಪ್ರಿಲಿಮ್ಸ್ಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅವರು ಒಂದು ನೋಟಿಫಿಕೇಶನ್ ಅನ್ನ ಫೆಬ್ರವರಿ 15ರಂದು ಇಶ್ಯೂ ಮಾಡಿದ್ದಾರೆ. ಇದರ ಪ್ರಕಾರ 4 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಈಗ ಹೆಲ್ಮೆಟ್ ಅನ್ನ ಬಳಸಬೇಕಾಗತ್ತೆ. ದಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ಸ್ ರೂಲ್ಸ್ 1989 ಅನ್ನ ಅಮೆಂಡ್ ಮಾಡುವಂತ ಕಾರ್ಯವನ್ನ ಈ ಒಂದು ನೋಟಿಫಿಕೇಶನ್ ಅನ್ನುವಂಥದ್ದು ಮಾಡಿದೆ. ಇದರಲ್ಲಿ 2 ಸೇಫ್ಟಿ ಎಕ್ವಿಪ್ಮೆಂಟ್ ಮ್ಯಾಂಡೇಟರಿ ಆಗಿ ಚಿಲ್ಡ್ರನ್ಸ್ ಗಳಿಗೆ ಬಳಕೆ ಮಾಡೋದ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. 9 ಮಂತ್ಸ್ ನಿಂದ 4 ಇಯರ್ಸ್ ವರೆಗೆ ಇರುವಂತವರಿಗೆ, 9 ಮಂತ್ಸ್ ಟು 4 ಇಯರ್ಸ್ ಇರುವವರೆಗೆ ಹೆಲ್ಮೆಟ್ ಅನ್ನ ಕಡ್ಡಾಯ ಅಂತ ಹೇಳುವಂಥದ್ದು ಒಂದು ಅಂಶ ಆಗಿದೆ. ಈ ಹಿಂದೆ 4 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಬೈಕ್ ನಲ್ಲಿ ಹೋಗುವಾಗ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ತಿಳಿಸಲಾಗ್ತಿತ್ತು. ಈಗ 9 ತಿಂಗಳು ಮೇಲ್ಪಟ್ಟಂತ 4 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಕೂಡ ಹೆಲ್ಮೆಟ್ ಅನ್ನ ಧರಿಸಬೇಕು ಅನ್ನುವಂಥದ್ದು ಈಗ ಬಂದಿರತಕ್ಕಂಥ ಒಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಆಗುತ್ತೆ. ಈ ನೋಟಿಫಿಕೇಶನ್ ಜಾರಿಗೆ ಬಂದ 1 ವರ್ಷದ ನಂತರದಿಂದ ನ್ಯೂ ರೂಲ್ಸ್ ಅನ್ನುವಂಥದ್ದು ಜಾರಿಗೆ ಬರುತ್ತೆ. 4 ವರ್ಷದ ಮೇಲ್ಪಟ್ಟ ಎಲ್ಲರೂ ಕೂಡ ಪ್ರೊಟೆಕ್ಟಿವ್ ಹೆಡ್ ಗೇರ್ ಅನ್ನ ಹೊಂದಲೇಬೇಕು 2 ವೀಲರ್ ನ ಮೇಲೆ ಹೋಗುವಂತ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಈಗಾಗಲೇ ರೂಲ್ ಅನ್ನು ಹೊಂದಿದ್ದೇವೆ. 9 ತಿಂಗಳಿಂದ 4 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಕೂಡ ಇದನ್ನ ಹೊಂದಬೇಕು ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಆಗಿದೆ. ಹಾಗೇನೆ ಕಾರ್ನಲ್ಲಿ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ 14 ವರ್ಷ ಮೇಲ್ಪಟ್ಟಂತವರು ಮಾತ್ರ ಸೀಟ್ ಬೆಲ್ಟ್ ಅನ್ನ ಧರಿಸಲೇಬೇಕು ಅನ್ನುವಂತ ಒಂದು ರೂಲ್ ಅನ್ನುವಂಥದ್ದನ್ನ ನಾವು ಕಾಣಬಹುದಾಗಿತ್ತು. ಈಗ 14 ವರ್ಷ ಒಳಪಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಸೀಟ್ ಬೆಲ್ಟ್ ಅನ್ನ ಧರಿಸಬೇಕಾಗತ್ತೆ. ಹಾಗೇನೆ ಅಥವಾ ಚೈಲ್ಡ್ ರಿಸ್ಟ್ರೈಂಟ್ ಸಿಸ್ಟಮ್ ಅನ್ನ ಹೊಂದಿರಬೇಕಾಗತ್ತೆ ಅನ್ನುವಂಥದ್ದು ಈಗ ಕಂಪಲ್ಷನ್ ಆಗ್ತಿರ್ತಕ್ಕಂಥ ಅಂಶ. 2 ವೀಲರ್ಸ್ ಗಳಲ್ಲಿ ಮಕ್ಕಳು ಏನಾದ್ರೂ ಚಲಿಸ್ತಾ ಇದ್ದಾರೆ ಅಂತ ಅಂದಾಗ ಆ ಸಂದರ್ಭದಲ್ಲಿ 40 ಕಿಲೋಮೀಟರ್ ಸ್ಪೀಡ್ ಅನ್ನ ಪರ್ ಅವರಿಗೆ
40 kmph ಸ್ಪೀಡನ್ನು ದಾಟಬಾರದು ಅನ್ನುವಂಥ ಲೇಟೆಸ್ಟ್ ಅಮೆಂಡ್ಮೆಂಟನ್ನು ಕೂಡ ನಾವು ಕಾಣ್ಬೋದಾಗತ್ತೆ. ಟೂ ವೀಲರ್ಸ್ಗಳಲ್ಲಿ ಮಕ್ಕಳನ್ನ ಕ್ಯಾರಿ ಮಾಡ್ತಾ ಇದ್ರೆ 40 ಕಿಲೋಮೀಟರ್ ಸ್ಪೀಡನ್ನು ಕೂಡ ದಾಟುವಂತಿಲ್ಲ ಅನ್ನುವಂಥದ್ದು. ಯಾತಕ್ಕೆ ಈ ರೀತಿಯ ನಡೆ ಅಂತ ಅಂದರೆ 2700 ಮಕ್ಕಳು 14 ವರ್ಷದ ಒಳಗಿರ್ತಕ್ಕಂಥವರ ಸಾವನ್ನ 2020 ಅನ್ನುವಂಥ ಒಂದೇ ಒಂದು ವರ್ಷದಲ್ಲಿ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಕಾಣಲಾಗಿದೆ. ಹಾಗೆ 18 ವರ್ಷದ ಒಳಗಿರ್ತಕ್ಕಂಥ 14,000 ಮಕ್ಕಳು ಸಾವಿಗೀಡಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳ ಒಂದು ಸೇಫ್ಟಿಯ ದೃಷ್ಟಿಕೋನದಿಂದ ಹೆಲ್ಮೆಟ್ ಅನ್ನ ಕಂಪಲ್ಷನ್ ಮಾಡಲಾಗ್ತಾ ಇದೆ. ಹಾಗೆ ಸೀಟ್ ಬೆಲ್ಟ್ ಅನ್ನ ಕೂಡ ಕಂಪಲ್ಷನ್ ಮಾಡಲಾಗ್ತಾ ಇದೆ. ಮಕ್ಕಳಿರ್ತಕ್ಕಂಥ ಬೈಕ್ಸ್ಗಳು ಚಲಿಸುವಂತ ಸಂದರ್ಭದಲ್ಲಿ 40 ಕಿಲೋಮೀಟರ್ ಪರ್ ಅವರ್ಗಿಂತಲೂ ಕೂಡ ವೇಗವಾಗಿ ಚಲಿಸುವಂತಿಲ್ಲ ಅನ್ನುವಂಥ ಹೊಸದೊಂದು ರೂಲ್ ಅನ್ನ ಈಗ ತರ್ತಾ ಇರ್ತಕ್ಕಂಥದ್ದು. ಸೆಂಟ್ರಲ್ ಮೋಟಾರ್ ವೆಹಿಕಲ್ಸ್ ರೂಲ್ಸ್ ಅನ್ನುವಂಥದ್ದು 1989 ಇಯರ್ ಕೂಡ ನೆನಪಿರಬೇಕು. ಈ ರೂಲ್ಸ್ನಲ್ಲಿ ಈಗಿನ ಬದಲಾವಣೆಗಳೇನು ಇವು ಕೂಡ ನಮಗೆ ನೆನಪಿರಬೇಕು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟ್ಸ್ ಆಗಿರುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಆಫ್ಟರ್ ದಿ ಬಡ್ಜೆಟ್ಸ್ ಕ್ರಿಪ್ಟೋ ಸಿಗ್ನಲ್ ಇಂಡಿಯಾ ಅವೈಟ್ಸ್ ರಿಫಾರ್ಮ್ಸ್ ಅನ್ನುವಂಥದ್ದು. ಬಡ್ಜೆಟ್ನಲ್ಲಿ ಕ್ರಿಪ್ಟೋನ ವಿಚಾರದಲ್ಲಿ ಈಗೇನು ಒಂದು ಸಿಗ್ನಲ್ ಅನ್ನ ನೀಡಲಾಗಿದೆ, ಇದರ ನಂತರದಲ್ಲಿ ರಿಫಾರ್ಮ್ಸ್ಗಳಿಗಾಗಿ ಕ್ರಿಪ್ಟೋ ವಿಚಾರದಲ್ಲಿ ವರ್ಚುವಲ್ ಅಸೆಟ್ಸ್ಗಳ ವಿಚಾರದಲ್ಲಿ ಸುಧಾರಣೆಗಾಗಿ ಭಾರತ ಕಾಯ್ತಾ ಇದೆ ಅನ್ನುವಂಥದ್ದನ್ನ ಎಡಿಟೋರಿಯಲ್ನಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಭಾರತದ ಆರ್ಥಿಕತೆ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಈ ಬಾರಿಯ ಕೇಂದ್ರದ ಬಡ್ಜೆಟ್ ಸ್ಪೀಚ್ನಲ್ಲಿ ಈಗಾಗಲೇ ನಾವು ಕೇಳಿದ್ದೇವೆ 30% ಟ್ಯಾಕ್ಸ್ ರೇಟ್ ಅನ್ನ ವರ್ಚುವಲ್ ಅಸೆಟ್ಸ್ಗಳಿಗೆ ಹಾಗೂ ನಾನ್ ಫಂಜಿಬಲ್ ಟೋಕನ್ಸ್ಗಳನ್ನು ಕೂಡ ಒಳಗೊಂಡಂತೆ ವರ್ಚುವಲ್ ಅಸೆಟ್ಸ್ಗಳಿಗೆ ಹಾಗೂ ಕ್ರಿಪ್ಟೋ ಕರೆನ್ಸೀಸ್ಗಳಿಗೆ ಹಾಕಲಾಗಿದೆ. ಯಾವ ವಿಚಾರದಲ್ಲಿ ಅಂತ ಅಂದ್ರೆ ಯಾವುದೇ ಗೈನ್ಸ್ಗಳನ್ನ ಟ್ರಾನ್ಸ್ಫರ್ ಆಫ್ ವರ್ಚುವಲ್ ಅಸೆಟ್ಸ್ಗಳಿಂದ ಮಾಡಿದಲ್ಲಿ ಆ ಗೈನ್ಸ್ಗಳ ಮೇಲೆ 30% ಟ್ಯಾಕ್ಸ್ ರೇಟ್ ಅನ್ನ ಹಾಕಲಾಗಿರ್ತಕ್ಕಂಥದ್ದು. ಆದ್ರೆ ಇದರಿಂದ ವರ್ಚುವಲ್ ಅಸೆಟ್ಸ್ಗಳ ಭಾಗವಾಗಿರ್ತಕ್ಕಂಥ ಕ್ರಿಪ್ಟೋ ಕರೆನ್ಸೀಸ್ಗಳನ್ನಾಗಿರಬಹುದು ಇವುಗಳಿಗೆ ಲೀಗಲ್ ಸ್ಟೇಟಸ್ ಅನ್ನ ನೀಡಲಾಗಿದೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ತಪ್ಪಾಗುತ್ತೆ. ಇವುಗಳ ಲೀಗಲ್ ಸ್ಟೇಟಸ್ನ ಬಗ್ಗೆ ಯಾವುದೇ ಮಾಹಿತಿಯನ್ನ ತಿಳಿಸಿಲ್ಲ. ಆದರೆ ಈ ಕರೆನ್ಸೀಸ್ಗಳನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಬರುವಂತ ಗೇನ್ಸ್ಗಳ ಮೇಲೆ 30% ಫ್ಲಾಟ್ ಟ್ಯಾಕ್ಸ್ ರೇಟ್ ಅನ್ನ ಹಾಕಲಾಗಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗೇನಾದ್ರೂ ಪ್ರಿಲಿಮ್ಸ್ ನಲ್ಲಿ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಒಂದಷ್ಟು ಡೇಟಾವನ್ನ ನೀಡ್ತಾ ಈ 30% ಟ್ಯಾಕ್ಸ್ ರೇಟ್ನ ಬಗ್ಗೆ ಆಗಿರಬಹುದು ಅಥವಾ ಈ ರೀತಿಯ ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳನ್ನ ನೀಡ್ತಾ ಒಂದು ಸ್ಟೇಟ್ಮೆಂಟ್ ನಲ್ಲಿ ಕ್ರಿಪ್ಟೋ ಕರೆನ್ಸೀಸ್ ಆರ್ ಲೀಗಲೈಸ್ಡ್ ಇನ್ ಇಂಡಿಯಾ ಅಂತ ಹೇಳಿ ಡೈರೆಕ್ಟ್ ಆಗಿ ನೀಡಿದ್ರೆ ಅದು ತಪ್ಪಾಗುತ್ತೆ. ಇನ್ನೂ ಕೂಡ ಅದರ ಬಗೆಗೆ ಸ್ಪಷ್ಟತೆ ಅನ್ನುವಂಥದ್ದು ದೊರಕಿಲ್ಲ. ಹಾಗಾಗಿ ಭಾರತ ಇನ್ನೂ ಕೂಡ ಸುಧಾರಣೆಗಳನ್ನ ಅವೈಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಲೇಖಕರಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಕ್ರಿಪ್ಟೋ ಕರೆನ್ಸಿ ಅಂದಾಕ್ಷಣ ನಮಗೆ ಗೊತ್ತು, ಇದೊಂದು ಡಿಜಿಟಲ್ ಡಿನಾಮಿನೇಷನ್ ಬ್ಲಾಕ್ ಚೈನ್ ಟೆಕ್ನಾಲಜಿಯ ಆಧಾರಿತವಾಗಿ ಕಾರ್ಯ ಮಾಡುವಂಥದ್ದು ಅಂತ ಹೇಳಿ. ಇದರ ಲೀಗಲ್ ಸ್ಟೇಟಸ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈಗಿನ ಕೇಂದ್ರ ಬಜೆಟ್ನಲ್ಲಿ ಇದರಿಂದ ಬರುವಂತ ಗೇನ್ಸ್ಗಳಿಗೆ 30% ಅನ್ನ ಟ್ಯಾಕ್ಸ್ ರೇಟ್ ಹಾಕುವಂತ ನಿರ್ಧಾರವನ್ನ ನೋಡಿದಾಗ ಮುಂಬರುವಂತ ದಿನಗಳಲ್ಲಿ ಕ್ರಿಪ್ಟೋವನ್ನ ಭಾರತದಲ್ಲಿ ಲೀಗಲೈಸ್ ಮಾಡೋದ್ರ ಬಗ್ಗೆ ನಾವಿಲ್ಲಿ ಅಸಂಪ್ಷನ್ ಅನ್ನ ಮಾಡ್ಕೊಳ್ಬಹುದಾಗತ್ತೆ. ಹಾಗೆ ಈ ಒಂದು ಆಕ್ಟಿವಿಟೀಸ್ ಗಳನ್ನ ಲೀಗಲೈಸ್ ಮಾಡೋದ್ರಿಂದ ಕ್ರಿಪ್ಟೋ ಸ್ಟಾರ್ಟ್ಅಪ್ಸ್ಗಳು ಕೂಡ ಭಾರತದಲ್ಲಿ ಫಾರ್ಮಲಿ ಹುಟ್ಕೊಳ್ಬಹುದಾದ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ರೀತಿಯ ಕ್ರಿಪ್ಟೋ ಕರೆನ್ಸೀಸ್ ಗಳನ್ನ ಟ್ಯಾಕ್ಸಿಂಗ್ ಮಾಡೋದ್ರಿಂದ ಏನೆಲ್ಲ ಇಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಅಂದ್ರೆ ಲೇಖಕರು ಭಾವಿಸ್ತಾ ಇದ್ದಾರೆ 30% ಅನ್ನುವಂಥದ್ದು ಹೆಚ್ಚಿನ ಒಂದು ಟ್ಯಾಕ್ಸ್ ರೇಟ್ ಆಗಿದೆ ಅನ್ನುವಂಥದ್ದು. ಆದ್ರೆ ಈ ರೀತಿಯ ಕ್ರಿಪ್ಟೋಗೆ ನಾವು ಒಂದು ವೇಳೆ ಲೀಗಲೈಸ್ ಮಾಡಿದ್ದೆ ಆದ್ರೆ ಅಥವಾ ಕ್ರಿಪ್ಟೋಗೆ ನಾವು ಗುರುತಿಸುವಂತ ಒಂದು ಸ್ಥಾನಮಾನವನ್ನ ನೀಡಿದಾಗ ಇನೋವೇಷನ್ಗೆ ಹೆಚ್ಚಿನ ಸ್ಕೋಪ್ ಅನ್ನುವಂಥದ್ದು ಇರುತ್ತೆ. ಹೈ ಟ್ಯಾಕ್ಸ್ ರೇಟ್ ಅನ್ನುವಂಥದ್ದು ವಿಲ್ಲಿಂಗ್ನೆಸ್ ಆಫ್ ಇನ್ವೆಸ್ಟರ್ಸ್ ಗಳನ್ನ ಇನೆವಿಟಬ್ಲಿ ಹ್ಯಾಂಪರ್ ಮಾಡದಂತಾಗುತ್ತೆ. ಹಾಗೇನೆ ಕ್ರಿಪ್ಟೋ ಕರೆನ್ಸೀಸ್ ಗಳನ್ನ ನ್ಯಾಷನಲ್ ಫಿಯಾಟ್ ಆಗಿ ಕನ್ವರ್ಟ್ ಮಾಡುವಂತದ್ದಾಗುತ್ತೆ. ಹಾಗೇನೆ ಮೋರ್ ಡೋರ್ಸ್ ಗಳನ್ನ ಟೆಕ್ನಾಲಜಿಕಲಿ ಟೆಕ್ ಸ್ಯಾವಿ ಅಂಡ್ ಇನೋವೇಷನ್ ಮೈಂಡೆಡ್ ಇನ್ವೆಸ್ಟರ್ಸ್ ಗಳಿಗೆ ಮೋರ್ ಡೋರ್ಸ್ ಅನ್ನ ಓಪನ್ ಮಾಡದಂತಾಗುತ್ತೆ. ಕ್ರಿಪ್ಟೋನ ಮೇಲೆ ಹೆಚ್ಚಿನ ಟ್ಯಾಕ್ಸ್ ರೇಟ್ ಅನ್ನ ಹಾಕೋದ್ರಿಂದ ಬೇರೆ ರೀತಿಯ ಟೆಕ್ನಾಲಜೀಸ್ಗಳಲ್ಲಿ ಇನ್ವೆಸ್ಟರ್ಸ್ಗಳು ಹೆಚ್ಚಿನದಾಗಿ ಹೂಡಿಕೆ ಮಾಡುವಂತೆ ಆಗತ್ತೆ ಅನ್ನುವಂಥದ್ದು. ಎಕ್ಸ್ಟ್ರೀಮ್ಲಿ ಹೈ ಟ್ಯಾಕ್ಸ್ ರೇಟ್ ಅನ್ನುವಂಥದ್ದು ಲಾಸಸ್ ಅನ್ನ ಕೂಡ ಆಫ್ಸೆಟ್ ಮಾಡದೇ ಇರುವಂಥದ್ದು. ಇದು ಆಲ್ಟರ್ನೇಟಿವ್ ಮೀನ್ಸ್ ಆಫ್ ಸ್ಟೋರಿಂಗ್ ಅಂಡ್ ಅಂಡರ್ಟೇಕಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಇನ್ವೆಸ್ಟರ್ಸ್ಗಳು ಹುಡುಕುವಂತೆ ಆಗುತ್ತೆ. ಇದರಿಂದಾಗಿ ಸಿಗ್ನಿಫಿಕೆಂಟ್ ಸ್ವಿಚ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ವಾಪಸ್ ರುಪಿಗೆ ಈ ಒಂದು ಸಿಗ್ನಿಫಿಕೆಂಟ್ ಸ್ವಿಚ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಕ್ರಿಪ್ಟೋ ಕರೆನ್ಸೀಸ್ಗಳ ಬದಲಾಗಿ ಬೇರೆ ರೀತಿಯ ಇನ್ವೆಸ್ಟ್ಮೆಂಟಿನ ಮೂಲಗಳನ್ನ ಹುಡುಕ್ತಾರೆ ಅನ್ನುವಂಥದ್ದು. ಹಾಗೇನೆ ಡೆಫಿ ಸಚ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ಡೆಫಿ ಡಿಸೆಂಟ್ರಲೈಸ್ಡ್ ಫಿನಾನ್ಸ್ ಅನ್ನುವಂಥದ್ದನ್ನ ಫಿನಾನ್ಸ್ ಆಕ್ಟಿವಿಟೀಸ್ಗಳಾದಂಥ ಸ್ಟೇಕಿಂಗ್ ಆಗಿರಬಹುದು, ಲೆಂಡಿಂಗ್ ಆಗಿರಬಹುದು, ಪ್ರೊವೈಡಿಂಗ್ ಲಿಕ್ವಿಡಿಟಿ ಆಗಿರಬಹುದು, ಇವುಗಳನ್ನ ಈ ಟ್ರಾನ್ಸ್ಫಾರ್ಮೇಶನ್ಸ್ಗಳು ಇನ್ವಾಲ್ವ್ ಮಾಡ್ಕೊಳ್ತವೆ. ಡೆಫಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಭಾರತದಲ್ಲಿ ಈ ಡೆಫಿಯ ಸ್ಕೋಪ್ ಹೇಗಿದೆ ಅಂತ ಅಂದ್ರೆ ಡಿಸೆಂಟ್ರಲೈಸ್ಡ್ ಫಿನಾನ್ಸ್ ಅನ್ನುವಂಥದ್ದು ಒಂದು ಅಂಬ್ರೆಲಾ ಟರ್ಮ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ
ಪಬ್ಲಿಕ್ ಬ್ಲಾಕ್ ಚೈನ್ ನ ಮೇಲೆ ನೀಡುವಂತದ್ದೇ ಈ ಡೆಫಿ ಅನ್ನುವಂತ ಒಂದು ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಆಗಿದೆ. ಇದಕ್ಕೆ ಒಂದು ಅಂಬ್ರೆಲಾ ಟರ್ಮ್ ಕೂಡ ಇದು ಫೈನಾನ್ಷಿಯಲ್ ಸರ್ವಿಸಸ್ ಆನ್ ಪಬ್ಲಿಕ್ ಬ್ಲಾಕ್ ಚೈನ್ ಇರುವಂತ ಒಂದು ಅಂಬ್ರೆಲಾ ಟರ್ಮ್ ಆಗಿದೆ. ಈ ಡೆಫಿಯಿಂದಾಗಿ ಯಾರೇ ಆದ್ರೂ ಕೂಡ ಬ್ಯಾಂಕ್ಸ್ ಏನೆಲ್ಲ ಸಪೋರ್ಟ್ ಮಾಡುತ್ತೆ, ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡುವಂತದ್ದು, ಬಾರೋ ಮಾಡುವಂತದ್ದು, ಲೆಂಡ್ ಮಾಡುವಂತದ್ದು, ಇನ್ಶೂರೆನ್ಸ್ ಅನ್ನ ಬೈ ಮಾಡುವಂತದ್ದಾಗಿರ್ಬೋದು, ಡಿರೈವೇಟಿವ್ಸ್ ಗಳಲ್ಲಿ ಟ್ರೇಡ್ ಮಾಡುವಂತದ್ದು, ಟ್ರೇಡ್ ಅಸೆಟ್ಸ್ ಗಳನ್ನ ಬಳಕೆ ಮಾಡುವಂತದ್ದು, ಇವೆಲ್ಲವನ್ನ ಫಾಸ್ಟರ್ ಆಗಿ ಮಾಡಬಹುದು ಈ ಡೆಫಿ ಅನ್ನುವಂಥದ್ರಿಂದ. ಹಾಗೇನೆ ಪೇಪರ್ ವರ್ಕ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಆಗಿರ್ಬೋದು, ಇವ್ ಯಾವುಗಳ ನೆರವು ಇಲ್ಲದೆ ಈ ಎಲ್ಲ ಕಾರ್ಯಗಳು ನೆರವೇರುತ್ತೆ ಡೆಫಿಯ ಮೂಲಕವಾಗಿ. ಡೆಫಿ ಅನ್ನುವಂಥದ್ದು ಗ್ಲೋಬಲ್ ಆದಂತ ಒಂದು ಒಂದು ವ್ಯವಸ್ಥೆ ಆಗಿದೆ. ಪಿಯರ್ ಟು ಪಿಯರ್ ಇರುವಂತ ಒಂದು ವ್ಯವಸ್ಥೆ ಆಗಿದೆ. ಮೀನಿಂಗ್ ಇದು ಯಾವುದೇ ಸೆಂಟ್ರಲೈಸ್ಡ್ ಸಿಸ್ಟಮ್ನ ಮುಖಾಂತರವಾಗಿ ರೂಟ್ ಆಗೋದಿಲ್ಲ, ಡೈರೆಕ್ಟ್ ಆಗಿ ಬಿಟ್ವೀನ್ ಎನಿ ಟೂ ಪೀಪಲ್ ಜರುಗುವಂತ ಕಾರ್ಯ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದಾಗ ಭಾರತದ ಡೆಫಿ ವ್ಯವಸ್ಥೆ ಏನಿದೆ ಇದರಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗತ್ತೆ. ಹಾಗೇನೆ ಇಲ್ಲಿ ಕೆಲವೊಂದು ಕನ್ಸರ್ನ್ಸ್ ಗಳನ್ನ ಕೂಡ ನಾವು ನೋಡಬಹುದಾಗತ್ತೆ. ಹೈ ರೇಟ್ ಆಫ್ ಟ್ಯಾಕ್ಸ್ ಅನ್ನ ಇಟ್ಟಿರೋದ್ರಿಂದ ಲೋ ಪಾರ್ಟಿಸಿಪೇಷನ್ ಅನ್ನ ನಾವು ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ಡ್ ಎಂಟರ್ಪ್ರೈಸಸ್ ಗಳ ಕಮ್ಯುನಿಟಿಯಿಂದ ನಾವು ಲೋ ಪಾರ್ಟಿಸಿಪೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಸಬ್ಸ್ಟಾನ್ಷಿಯಲ್ ಬ್ಯಾರಿಯರ್ಸ್ ಗಳು ಈ ಟ್ಯಾಕ್ಸ್ ರೇಟ್ ನಿಂದ ಪೋಸ್ ಆಗಿರ್ತಕ್ಕಂಥದ್ದು. ಇನ್ನ ಲ್ಯಾಕ್ ಆಫ್ ಕ್ಲಾರಿಟಿ ಅನ್ನುವಂಥದ್ದು ಇವತ್ತು ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಅದರ್ ದ್ಯಾನ್ ಟ್ಯಾಕ್ಸೇಷನ್ ಅನ್ನು ಹೊರತುಪಡಿಸಿ ಕೂಡ ಭಾರತದ ಕ್ರಿಪ್ಟೋ ಪಾಲಿಸಿಯ ಬಗ್ಗೆ ಲ್ಯಾಕ್ ಆಫ್ ಕ್ಲಾರಿಟಿ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕ್ರಿಪ್ಟೋ ಅನ್ನುವಂಥದ್ದು ಪ್ಯೂರ್ಲಿ ಅನ್ ಅಸೆಟ್ ಕ್ಲಾಸ್ ಆಗಿದೆ. ಕರೆನ್ಸಿ ಅಂತ ಹೇಳಿ ಗುರುತಿಸೋದಕ್ಕಿಂತ ಅದನ್ನ ಪ್ಯೂರ್ಲಿ ಅಸೆಟ್ ಕ್ಲಾಸ್ ಆಗಿ ಗುರುತಿಸುವಂತೆ ಆಗ್ತಾ ಇರ್ತಕ್ಕಂಥದ್ದಾಗಿರಬಹುದು. ಇದೆಲ್ಲವೂ ಕೂಡ ಫಂಡಮೆಂಟಲ್ ಪರ್ಪಸ್ ಆಫ್ ಕ್ರಿಪ್ಟೋ ಕರೆನ್ಸಿ ಏನಿದೆ, ಡಿಸೆಂಟ್ರಲೈಸೇಷನ್ ಅನ್ನುವಂಥದ್ದನ್ನ ನಾವು ಡಿಫೀಟ್ ಮಾಡೋದಕ್ಕೆ ಭಾರತದ ರಿಸರ್ವ್ ಬ್ಯಾಂಕಿನಿಂದಲೇ ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥದ್ದಾಗಿರಬಹುದು ಮತ್ತು ಇಷ್ಟು ಹೆಚ್ಚಿನ ಒಂದು ಟ್ಯಾಕ್ಸ್ ರೇಟ್ ಅನ್ನ ಇದರ ಗೈನ್ಸ್ ನ ಮೇಲೆ ಹಾಕ್ತಿರುವಂತದ್ದು. ಒಟ್ಟಾರೆ ಇದರ ಒಂದು ಡಿಸೆಂಟ್ರಲೈಸೇಷನ್ ಅನ್ನುವಂಥ ಪ್ರಿನ್ಸಿಪಲ್ ಏನಿದೆ ಅದನ್ನ ಹೊರದೂಡೋದಕ್ಕೆ ಅಂತ ಹೇಳಿ ಭಾರತದ ಸರ್ಕಾರ ಈ ಎಲ್ಲ ನಡೆಗಳನ್ನ ತಗೊಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕ್ರಿಪ್ಟೋ ಕರೆನ್ಸೀಸ್ ಗಳಲ್ಲಿನ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಬೇಕು, ಅದನ್ನ ಭಾರತದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಹೆಚ್ಚಿನದಾಗಿ ಕಾಣಬೇಕು ಅಂತ ಅನ್ಕೊಳ್ಳೋದೇ ಆದ್ರೆ ಲೇಖಕರ ಪ್ರಕಾರವಾಗಿ ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಇದನ್ನ ಗವರ್ಮೆಂಟ್ ರೆವಿನ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಬಾರ್ದು ಅಥವಾ ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಇನ್ಕಾರ್ಪೊರೇಷನ್ ಆಫ್ ಇನ್ಸೈಟ್ಸ್ ಅಂತ ಹೇಳಿ ಲೇಖಕರು ಮತ್ತೊಂದು ಸಜೆಷನ್ ಅನ್ನ ನೀಡ್ತಾ ಇದ್ದಾರೆ. ಸೆಕೆಂಡ್ ರಿಫಾರ್ಮ್ ಆಗಿ ಇನ್ಕಾರ್ಪೊರೇಷನ್ ಆಫ್ ಇನ್ಸೈಟ್ಸ್ ಅನ್ನುವಂಥದ್ದು ಸೀಸನಡ್ ಪಾರ್ಟ್ನರ್ಸ್ ಗಳಿಂದ ಆಗಬೇಕು, ಇಂಟರ್ನ್ಯಾಷನಲ್ ಕಮ್ಯುನಿಟೀಸ್ ಗಳಿಂದ ಇದು ಆಗಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಸಿಸ್ಟಮಿಕ್ ರಿಫಾರ್ಮ್ಸ್ ಅನ್ನುವಂಥದ್ದು ಬೈ ನೋ ಮೀನ್ಸ್ ಈಸಿ. ಅದು ಕೂಡ ಈ ರೀತಿಯ ಒಂದು ಡಿಸೆಂಟ್ರಲೈಸ್ಡ್ ಆದಂತ ಕರೆನ್ಸಿಯ ವಿಚಾರದಲ್ಲಿ. ಆದ್ರೂ ಕೂಡ ಇದರ ಬಗೆಗೆ ಸುಧಾರಣೆಗಳು ಆದಷ್ಟು ಶೀಘ್ರದಲ್ಲಿ ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈಗ ಬಳಕೆ ಆಗ್ತಿರ್ತಕ್ಕಂಥ ಕೆಲವು ಕ್ರಿಪ್ಟೋ ಕರೆನ್ಸೀಸ್ಗಳು ಯಾವುವು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.